ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. RCB ಟೀಮಿಂದ 4 ಜನ ರಿಟೈನ್, 20 ಸ್ಟಾರ್ ಪ್ಲೇಯರ್ಸ್ ಹೊರಗೆ. ಹೀಗೆ ಇದರ ಬಗ್ಗೆ ಹೇಳುತ್ತೇನೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ 18ನೇ ಆವೃತ್ತಿಯ ಸಲುವಾಗಿ ಎಲ್ಲ ಫ್ರಾಂಚೈಸಿಗಳು ಈಗಾಗಲೇ ತಯಾರಿ ಶುರು ಮಾಡಿವೆ. ಡಿಸೆಂಬರ್ ಮಧ್ಯದಲ್ಲಿ IPL 2025 ಟೂರ್ನಿಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣದ ಮಂಡಳಿ BCCI ಮೆಗಾ ಆಕ್ಷನ್ ನಡೆಸಲು ಮುಂದಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ 10 ಫ್ರಾಂಚೈಸಿಗಳು ಶೀಘ್ರವೇ ಉಳಿಸಿಕೊಳ್ಳುತ್ತಿರುವ ಮತ್ತು ಬಿಡುಗಡೆ ಮಾಡುತ್ತಿರುವ ಆಟಗಾರರ ಪಟ್ಟಿಯನ್ನು ಪ್ರಕಟ ಮಾಡಬೇಕೆಂದು 17 ವರ್ಷಗಳ ಆದರೂ ಒಮ್ಮೆಯೂ ಟ್ರೋಫಿ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಯಾರನ್ನು ಉಳಿಸಿಕೊಳ್ಳಲಿದೆ ಮತ್ತು ಬಿಡುಗಡೆ ಮಾಡಲಿದೆ ಎಂಬ ಕುತೂಹಲ ಈಗ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಮೆಗಾ ಆಕ್ಷನ್ ಆಗಿರುವ ಕಾರಣ ಪ್ರತಿ ತಂಡವು 4 ಆಟಗಾರರನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಬಿಡುಗಡೆ ಮಾಡಿದ ಆಟಗಾರರಲ್ಲಿ ಕೆಲವರನ್ನು ರೈಟ್ ಟು ಮ್ಯಾಚ್ ಅಧಿಕಾರ ಬಳಕೆ ಮಾಡಿ ಮರಳಿ ಖರೀದಿ ಮಾಡಬಹುದು ಕೂಡ. IPL 2022 ಟೂರ್ನಿ ಸಲುವಾಗಿ ನಡೆದಿದ್ದ ಮೆಗಾ ಆಕ್ಷನ್ನಲ್ಲೂ ಇದೇ ನಿಯಮವನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ಉಳಿಸಿಕೊಳ್ಳಬಹುದಾದ 4 ಆಟಗಾರರಲ್ಲಿ ಗರಿಷ್ಠ 2 ವಿದೇಶಿಗರು, ಗರಿಷ್ಠ 3 ಭಾರತೀಯ ಆಟಗಾರರು ಆಗಿರಬಹುದಾಗಿದೆ. ಹೀಗಾಗಿ RCB ಉಳಿಸಿಕೊಳ್ಳಬಲ್ಲ ಆ 4 ಆಟಗಾರರು ಯಾರು ಎಂಬ ಚರ್ಚೆ ಈಗ ಜೋರಾಗಿದೆ. ಕಳೆದ 3 ವರ್ಷಗಳ RCB ತಂಡವನ್ನು ಮುನ್ನಡೆಸುತ್ತಿರುವ ದಕ್ಷಿಣ ಆಫ್ರಿಕಾದ ದಿಗ್ಗಜ ಫ್ಯಾಫ್ ಡು ಪ್ಲೆಸಿಸ್ ಕೆಲ ದಿನಗಳ ಹಿಂದಷ್ಟೇ ತಮ್ಮ 40ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಹೀಗಾಗಿ ತಂಡದಿಂದ ಫ್ಯಾಫ್ ಅವರನ್ನು ಬಿಡುಗಡೆ ಮಾಡಿ ಹೊಸ ಕ್ಯಾಪ್ಟನ್ ಸಲುವಾಗಿ RCB ಹುಡುಕಾಟ ಶುರು ಮಾಡಲಿದೆ. ಈ ನಡುವೆ ಹರಾಜಿಗೂ ಮೊದಲೇ ಟ್ರೆಂಡಿಂಗ್ ಮೂಲಕ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ KL ರಾಹುಲ್ ಅವರನ್ನು RCB ತೆಗೆದುಕೊಳ್ಳುವ ಸಾಧ್ಯತೆ ವರದಿಯಾಗಿದೆ. RCB ತಂಡಕ್ಕೆ ರಾಹುಲ್ ಬಂದರೆ ಕ್ಯಾಪ್ಟನ್ಸಿ ಕೂಡ ಪಡೆದುಕೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ. ಜೊತೆಗೆ ವಿರಾಟ್ ಕೊಹ್ಲಿ ಆಪ್ತ ಗೆಳೆಯ ಕೂಡ ಆಗಿದ್ದಾರೆ. ಮೆಗಾ ಆಕ್ಷನ್ಗೂ ಮುನ್ನ RCB ಉಳಿಸಿಕೊಳ್ಳಬಲ್ಲ ಆಟಗಾರರು: 1ನೇದಾಗಿ ವಿರಾಟ್ ಕೊಹ್ಲಿ ಬ್ಯಾಟರ್, 2ನೇದಾಗಿ ಕ್ಯಾಮರನ್ ಗ್ರೀನ್ ಆಲ್ರೌಂಡರ್, 3ನೇದಾಗಿ ವಿಲ್ ಜಾಕ್ಸ್ ಬ್ಯಾಟರ್, 4ನೇದಾಗಿ ರಜತ್ ಪಾಟಿದಾರ್ ಬ್ಯಾಟರ್. RCB ಬಿಡುಗಡೆ ಮಾಡಬಹುದಾದ ಸ್ಟಾರ್ ಆಟಗಾರರು: 1ನೇದಾಗಿ ಫ್ಯಾಫ್ ಡು ಪ್ಲೆಸಿಸ್, 2ನೇದಾಗಿ ಮೊಹಮ್ಮದ್ ಸಿರಾಜ್, ರೈಟ್ ಟು ಮ್ಯಾಚ್ ಬಳಸಿ ಮರಳಿ ಖರೀದಿಸಬಹುದು, 3ನೇದಾಗಿ ಅಲ್ಲಾರಿ ಜೋಸೆಫ್, 4ನೇದಾಗಿ ರಿಚ್ ಟಾಪ್ಲಿ, 5ನೇದಾಗಿ ಗ್ಲೆನ್ ಮ್ಯಾಕ್ಸ್ವೆಲ್, 6ನೇದಾಗಿ ಲಾಕಿ ಫರ್ಗ್ಯೂಸನ್. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.